Hi. That you have started live video. ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಜಾಯಿನ್ ಆಗ್ತಾ ಇದ್ದಾರೆ. ಲಾಸ್ಟ್ ಟೈಮ್ ಏನೋ ವೇದ ಬಿಟ್ಟು ಹೋಗ್ತಾರೆ ಅಂತ ತುಂಬ ಜನ ಮೆಸೇಜ್. ಓಕೆ, ಸ್ವಲ್ಪ ಜನ ಬರಲ್ಲ ಇಲ್ಲ. ಇಟ್ಸ್ ಓಕೆ, ಕ್ಯಾನ್ ಸ್ಟಾರ್ಟ್. ಓಕೆ, ಸೊ ಲಾಸ್ಟ್ ಟೈಮ್ ಸುಮಾರು ಜನ ಎಪಿಸೋಡ್ಸ್ ನೋಡಿ ನಾನು ಬಿಟ್ಟು ಹೋಗ್ತಾ ಇದ್ದೀನಿ ಸೀರಿಯಲ್ ಅಂತ ಅಂದ್ಕೊಂಡಿದ್ರು, ಅಂದರೆ ರೀಪ್ಲೇಸ್ ಆಗ್ತಿದೆ ಅಂತ. ಅದಕ್ಕೆ ನಾನು ಹೊಸ ಪೋಸ್ಟ್ ಮಾಡಿಬಿಟ್ಟು ಹೊಸ ವೇದ ಅಂತ ನಿಮ್ಗೆ ಸುಮ್ಮನೆ ಜೋಕಾಗಿ ಹಾಕಿದ್ದು. ಆ ಥರ ಎಲ್ಲ ಏನಿಲ್ಲ, ವೇದ ನಾನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಆ ಕನ್ಫ್ಯೂಷನ್ಸ್ ಏನೇ ಇದ್ರು ಅದನ್ನ ತೆಗ್ದೆ. ಸೊ ಇವರೇ ಹೊಸ ವೇದ, ನಾನೇ ಹೊಸ ವೇದ, ಹಳೆ ವೇದ ನಾನೇ ಹೊಸ ವೇದ. ಎಷ್ಟು ಚೇಂಜ್ ಮಾಡ್ಕೊಂಡು ಬರ್ತೀನಿ. ಸೊ ಎಲ್ರಿಗೂ ಹಾಯ್. ಇವಾಗ ಎಪಿಸೋಡ್ ಅಂತೂ ಹೊಸ ಥರ ತಿರುವು ಜೊತೆ ಬರ್ತಾ ಇದೆ. ಸೊ ವಿಕ್ರಮ್ ಗೆಟಪ್ ಚೇಂಜ್ ಆಗಿದೆ ಇವಾಗ. ಚೇಂಜ್ ಮಾಡಿಸಿದಾಳೆ, ಆ್ಯಕ್ಚುಲಿ ಮಾಡಿಸಿರೋದು ಕರೆಕ್ಟ್ ಆಗಿರೋದಕ್ಕಿಂತ. ಸೊ ಏನಾದರೂ ಕ್ವೆಶನ್ ಇದ್ದರೆ ನೀವು ಕೇಳ್ಬೋದು. ಹಾಯ್ ಅಕ್ಕ ಅಂತ. ಹಾಯ್ ಹಾಯ್ ಸೂರಜ್ ಗೌಡ. ಸೊ ಇವಾಗ ವಿಕ್ರಮ್ ಏನಿದ್ದಾನೆ 21 days ಟಾಸ್ಕ್ ಕೊಟ್ಟಿದ್ದಾರೆ ಮೇಡಮ್ ಅವರು. ಸೊ ಆ 21 days ಟಾಸ್ಕ್ನ ನಾನು ಫಾಲೋ ಮಾಡಬೇಕಂತೆ. ಏನನ್ಸುತ್ತೆ ನಿಮಗೆ, ವಿಕ್ರಮ್ ಫಾಲೋ ಮಾಡ್ತಾನೋ ಇಲ್ವಾ? ಫಸ್ಟ್ ಆಫ್ ಆಲ್ ನಿಮಗೆ ಹೊಸ ಗೆಟಪ್ ಹೇಗೆ ಅನ್ನಿಸ್ತು? ನ್ಯೂ ಗೆಟಪ್. ಒಂದು ನಿಮಿಷ. ಹೇಳಿ ಎಲ್ರು, ಇವರ ಒಂದು ಹೊಸ ಗೆಟಪ್ ಹೇಗೆ ಅನಿಸ್ತಿದೆ ನಿಮಗೆ? ಏನಾದ್ರು ಕ್ವಶನ್ಸ್ ಇದ್ರೆ ಕೇಳಿ ರಿಗಾರ್ಡಿಂಗ್ ಎಪಿಸೋಡ್ಸ್. ನೀವು ಸೂಪರ್ ಆಗಿ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ಎಲ್ಲ ಹೀಗೆ ಇರಬೇಕು. ಸೊ ನಮಗೂ ಒಂದು ಜೋಶ್ ಬರಬೇಕಂತ ಹೇಳಿದರೆ ಆ್ಯಕ್ಟ್ ಮಾಡೋಕ್ಕೆ ಅದು ನಿಮ್ಮ ಸಪೋರ್ಟಿಂದ. ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಸೊ ಇವಾಗ ಎಲ್ಲರ ಮೈಂಡಲ್ಲಿ ದೊಡ್ಡ ಕ್ವೆಶನ್ ಇರೋದು, ವಿಕ್ರಮ್ ವೇದಗೋಸ್ಕರ ಚೇಂಜ್ ಆಗ್ತಾರಾ? ವಿಕ್ರಮ್ ವೇದ ಯಾವತ್ತು ವಿಕ್ರಮ್ ವೇದಗೋಸ್ಕರ ಚೇಂಜು ಗೊತ್ತಿಲ್ಲ. ಯಾಕಂದರೆ ವಿಕ್ರಮ್ಗೆ ನಾಯಕರು ಮುಖ್ಯನೇ ಆ್ಯಂಡ್ ವೇದನೂ ತುಂಬ ಮುಖ್ಯ. ಸೊ ವಿಕ್ರಮ್ ಚೇಂಜ್ ಆಗ್ತಾನೆ. ನೆಕ್ಸ್ಟ್ ಕ್ವೆಶ್ಚನ್. ವಾಟ್ ಆನ್ಸರ್, ಸಿಂಗಲ್ ವರ್ಡ್ ಆನ್ಸರ್. ಬಟ್ ನಿಮ್ಗೇನು ಅನ್ಸುತ್ತೆ, ವಿಕ್ರಮ್ ಚೇಂಜ್ ಆಗ್ತಾನ? ಆಗ್ತಾನೆ, ನಾನು ಹೇಳ್ತಿದ್ದೀನ. ನಾನು ನೋಡ್ತಿದ್ದೀನಲ್ಲ. ಗಂಡ ಹೆಂಡ್ತಿ. ಹೌದು, ವೇದ ವಿಕ್ರಮ್ ಗಂಡ ಹೆಂಡ್ತಿ. ಸೂಪರ್. ನೀವು ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ. ನೀವು ಹೇಗಿದ್ದೀರಾ? ಇಲ್ಲಿ ನೋಡಿ ಡ್ಯಾನ್ಸ್ ಮಾಡ್ತಿದ್ದಾರೆ. ನಿಜಮ್ ಅವ್ರಿಗೆ ಟಸ್ ನೋಡ್ತೀನಿ. ಅಕ್ಕ ನಿಮ್ಮ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿತ್ತು. ಆ್ಯಕ್ಟಿಂಗ್ ವಾಸ್ ಸೂಪರ್. ಅಕ್ಕ 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 ನಮಸ್ಕಾರ ಅಂತೆ. ಅಕ್ಕ ದೊಡ್ಡ ನಮಸ್ಕಾರ ಅಂತ. ಅಯ್ಯೋ ಇಲ್ಲ ಅಕ್ಕ, ನಾನೇನು ಹೇಳ್ಕೊಟ್ಟಿಲ್ಲ. ಅದೊಂಥರ ಅದ್ಭುತವಾದ ಆಕ್ಟ್ರೆಸ್. ಹಾಯ್ ಅಕ್ಕ, ರಿಪ್ಲೈ ಮಾಡಿ ಅಕ್ಕ ಅಂತೆ. ಕ್ವೀನ್ಸ್ ಹಾಯ್. ಸೊ ಹಾಯ್ ಸರ್, ಹಲೋ. ಸೊ ಅಣ್ಣ ಬಿಸಿ ಇದ್ದಾರೆ. ನೀವೊಬ್ರು ಕೂಡ ತುಂಬ ನೀವೊಬ್ರು ಕೂಡ ತುಂಬ ಚೆನ್ನಾಗಿ ಮಾಡ್ತೀರಾ.
ಅಯ್ಯೋ ಅಕ್ಕ ನೀವು ಅಲ್ಲದ ಇಲ್ಲಿ ಯಾವುದೋ ಒಂದು ಕ್ವಶನ್ ನಿಮಗೆ 21ನೇ ವರ್ಷದ ಹುಟ್ಟುಹಬ್ಬ ನೆನಪಿದೆಯಾ ಅಂತ. ಆಬ್ವಿಯಸ್ಲಿ ನೆನಪಿರುತ್ತೆ. ಆ ಟೈಮಲ್ಲಿ ನಾನು ಓದ್ತಾ ಇದ್ದೆ. ಸೊ ಆ ಟೈಮಲ್ಲಿ ಅಷ್ಟೊಂದು ಸೆಲೆಬ್ರೇಷನ್ ಮಾಡ್ತಾ ಇರಲಿಲ್ಲ. ತುಂಬ ಸಿಂಪಲಾಗಿ ಮನೆಯಲ್ಲಿ ಚಿಕನ್ ಮಾಡಿಸಿ ನೇಬರ್ಸ್ನೆಲ್ಲ ಕರೆದು ಸೊ ಮನೆಯಲ್ಲೇ ಸೆಲೆಬ್ರೇಟ್ ಮಾಡ್ತಿದ್ವಿ. ಆ್ಯಂಡ್ ಕಾಲೇಜ್ಗಂತೂ ಆ ಟೈಮಲ್ಲಿ ಬಂಕ್ ಆಗ್ತಿದ್ದೆ. ನನ್ನ ಬರ್ಡೇ ಟೈಮಲ್ಲಿ ಕಾಲೇಜ್ ಹೋಗ್ತಾ ಇರಲಿಲ್ಲ. ಸೊ ಅಷ್ಟೇ ಸಿಂಪಲ್, ತುಂಬ ಆಡಂಬರ ಇಲ್ಲ, ತುಂಬ ಸಿಂಪಲಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ವಾಟ್ ಅಬೌಟ್ ಯು? ಆಡಂಬರ ಇಲ್ಲ, ನನಗೂ ಅಷ್ಟೊಂದು ತುಂಬ ಗ್ರ್ಯಾಂಡಾಗಿ ಮಾಡೋದಲ್ಲ, ಅಷ್ಟು ಇಷ್ಟ ಆಗಲ್ಲ. ಬಟ್ ಲಾಸ್ಟ್ ಇಯರ್ 21st ಬರ್ಡೇ ತುಂಬ ಚೆನ್ನಾಗಾಯಿತು. ನನ್ನ ಅಂದರೆ ಯಾವತ್ತೂ ಮರೆಯೋಕ್ಕಾಗಲ್ಲ, ಅಷ್ಟು ಚೆನ್ನಾಗಾಗಿದೆ ನನ್ನ ಬರ್ಡೇ. ವೇದ ನಿಮ್ಮ ಹೇರ್ ಸ್ಟೈಲ್ ಚೇಂಜ್ ಇದೆ. ಆ್ಯಕ್ಚುಲಿ ಇವಾಗ ಹೇರ್ ಸ್ಟೈಲ್ ಚೆನ್ನಾಗಿದೆ ಬಿಡಿ, ನೋ ವರೀಸ್. ರೈಟ್? ಹೇಳ್ತಾರೆ ಎಲ್ಲರೂ ಹೇರ್ ಸ್ಟೈಲ್ ಚೇಂಜ್ ಮಾಡಿ. ಇಲ್ಲ ಚೆನ್ನಾಗಿದೆ. ಮತ್ತೆ ನೀವು ಮಾತ್ರ ಕರ್ನಾಟಕ ಕ್ರಶ. ಓಕೆ. ಆಯುಷ್ ಟ್ರೆನ್ ಚೊಲ್ಲಾರ್ ಅನುಷರ್ಲ ಹಿರೇನ್ ಚೊಲ್ಲಾರ್ ಯಾರದು ಅಂದರೆ ನೀನು ಶೂಟಿಂಗ್ನಿಂದ 21 ದಿನ ಬ್ರೇಕ್ ಆದರೆ ಏನು ಮಾಡ್ತೀರಾ? ಶೂಟಿಂಗಿಂದ 21 ದಿನ ಬ್ರೇಕ್ ಆದರೆ ನಾನು ಇಂಡಿಯಾದಿಂದ ಹೊರಗಡೆ ಹೋಗ್ಬಿಟ್ಟು ವಾಪಸ್ ಇಂಡಿಯಾದಿಂದ ಹೊರಡೋ ವಾಪಸ್ ಬರ್ತೀನಿ. ಅಂದರೆ ಯಾಕಂತಂದರೆ ನನಗೆ ತುಂಬ ಇಷ್ಟ ಟ್ರಾವೆಲ್ ಮಾಡೋಕ್ಕೆ. ಬಟ್ ನಾನು ಇದುವರೆಗೂ ಅಷ್ಟು ಟ್ರಾವೆಲ್ ಮಾಡಿಲ್ಲ. ಅಷ್ಟು ಟ್ರಾವೆಲ್ ಅಲ್ಲ, ನನಗೆ ಮೈಸೂರು, ಬೆಂಗಳೂರು, ಮಂಗಳೂರು ಇಷ್ಟು 3 ಬಿಟ್ಟು ನಾನು ಎಲ್ಲೋ ಅಷ್ಟು ಹೋಗೇ ಇಲ್ಲ. ಸೊ ಚಿಕ್ಕ ವಯಸ್ಸಲ್ಲೆಲ್ಲ ಇದ್ದಾಗ ಒಂದ್ಸಲ ಡೆಲ್ಲಿಗೆ ಹೋಗಿದ್ದೆ, ಅದು ನಾಟಕ ಮಾಡೋದಕ್ಕೆ. ಅದಾದ್ಮೇಲಿಂದ ಅಷ್ಟು ಹೋಗಿಲ್ಲ. ಅದಕ್ಕೋಸ್ಕರ ಟ್ರಾವೆಲ್ ಮಾಡೋಕ್ಕೆ ತುಂಬ ಇಷ್ಟ ಇದೆಯಲ್ಲ. 21 ಡೇಸ್ ಎಲ್ಲ ರಜಾ ಕೊಟ್ಟರೆ ಫೋನ್ ಸ್ವಿಚ್ ಆಫ್ ಮಾಡಿ. ಸ್ವಿಚ್ ಆಫ್ ಮಾಡಲ್ಲ, ಅಂದರೆ ಫೋನ್ ಜಾಸ್ತಿ ಯೂಸ್ ಮಾಡೋಕ್ಕೆ ಇಷ್ಟಪಡಲ್ಲ ಅಂತ, ಆ ಥರ ಒಂದು ಕಾರಣ. ಸೊ ನನಗೆ 21 ಡೇಸ್ ಆಫ್ ಸಿಕ್ಕಿದ್ರೆ ನಾನು ಊರಿಗೆ ಹೋಗ್ತೀನಿ. ಊರಲ್ಲಿ ಸ್ವಲ್ಪ ದಿನ ಇರೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಬೆಂಗಳೂರಲ್ಲಿ ಜಾಸ್ತಿ ಇರ್ತೀನಿ. ಸೊ ಬೆಂಗಳೂರಲ್ಲಿ ಫ್ಯಾಮಿಲಿಗಿಂತ ಸ್ವಲ್ಪ ಡಿಸ್ಅಟ್ಯಾಚ್ ಆಗಿ ಇರ್ತೀನಿ. ಸೊ 21 ಡೇಸ್ ಫುಲ್ ಫ್ಯಾಮಿಲಿ ಟೂರ್ ಥರ. ಆ್ಯಂಡ್ ನನ್ನ ಕ್ಲೋಸ್ ಕಸಿನ್ಸ್ ಇದ್ದಾರೆ, ಸೊ ಅವ್ರ ಜೊತೆ ಸ್ವಲ್ಪ ಟೈಮ್. ನಿಮ್ಮ ಊರು ಯಾವುದು ವೇದಕ್ಕ? ಮೈಸೂರು ಮಡಿಕೇರಿ. ಮೈಸೂರು ಮಡಿಕೇರಿ ಅಂದರೆ ಪಪ್ಪನೂರು ಮೈಸೂರು, ಅಮ್ಮನೂರು ಮಡಿಕೇರಿ. ಸೊ ನಾನು ಎರಡೂ ಕಡೆ ತುಂಬ ಓಡಾಡ್ತಿರ್ತಾರೆ. ತುಂಬ ಅಂದರೆ ಆದರೂ ತುಂಬ ಅಲ್ಲ ಯಬ್ಬ, ಅಂದರೆ ಹೋದರೆ ಅಲ್ಲಿಗೆ ಹೋಗ್ತೀನಿ ಅಂತಷ್ಟೇ. ವಿಕ್ರಮ್ನ ಚೇಂಜ್ ಮಾಡ್ತೀರಾ ವೇದ ಅವರೇ? ಮಾಡ್ತೀರಾ? ಎಸ್, ನಾನು ಚಾಲೆಂಜ್ ಮಾಡಿದ್ದೀನಲ್ಲ, ಮಾಡಿಲ್ಲ ಅಂತ ನನ್ನ ಹೆಸರು ವೇದ ಸತ್ಯಂ. ಶೂಟಿಂಗ್ ಸ್ಪಾಟಲ್ಲಿ ವಿಕ್ರಮಣ್ಣ ಒಂದಿನ ಬಂದಿಲ್ಲ ಅಂದರೆ ನಿಮಗೆ ಏನು ಅನಿಸುತ್ತೆ? ಬೋರ್ ಆಗುತ್ತೆ. ನೋಡಿ ಆನ್ಸರ್ ಬಂತು ನೋಡಿ. ಅದೇ ಕ್ವಶನ್ ಊಟಕ್ಕೆ ಕೇಳಿ ಯಾರಾದ್ರೂ. ವೇದ ಬಂದಿಲ್ಲ ಅಂದ್ರೆ ಏನಾಗುತ್ತೆ? ಬೋರ್ ಆಗುತ್ತೆ. ಏನಾಗುತ್ತೆ? ಓ ಫುಲ್. ನೀವು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತೀರಾ, ಥ್ಯಾಂಕ್ ಯು ಸೋ ಮಚ್. ಮದುವೆ ಯಾವಾಗ ಆದಾಗ? ಹಾಯ್ ವೇದಕ್ಕ ಆ್ಯಂಡ್ ಅಣ್ಣ. ಹಾಯ್ ಹಲೋ. ಹಾಯ್ ಹಾಯ್. ನಮ್ಮೂರು ಮಂಗಳೂರು. ಸ್ವಲ್ಪ ಲೈಟ್ ಹಾಕಿ ಕೇಳಿ ಇಲ್ಲಿ. ಲೈಟ್ ಹಾಕಿ ಇಲ್ಲಿ. ಸ್ವಲ್ಪ ಲೈಟ್ ಹಾಕಿಲ್ಲಿ. ಅಲ್ಲ ಸ್ವಲ್ಪ ಒಂದು 2 ನಿಮಿಷ, 5 ಮಿನಿಟ್ಸ್, ಒಂದು 5 ನಿಮಿಷ. ಹಾಯ್ ದಿಲ್ಕುಶ್. ಹಲೋ. ಸೊ ನಾನು ಮೊದಲೇ ವೇದ ಬಂದಿಲ್ಲ ಅಂದ್ರೆ ಏನಾಗುತ್ತೆ? ವೇದ ಬಂದಿಲ್ಲ ಅಂದರೆ ಸೆಟ್ ಇಡೀ ಡಲ್ ಆಗಿರುತ್ತೆ, ಬೋರ್ ಆಗಿರುತ್ತೆ. ಸೊ ವೇದವ್ರು ಬಂದರೆ ಇಡೀ ಸೆಟ್ಟಲ್ಲಿ ಏನಾದರೂ ತಮಾಷೆ ನಡೀತಾನೆ ಇರುತ್ತೆ. ಯಾಕಂದರೆ ಅವಳು 1 ನಿಮಿಷ ಸುಮ್ಮನೆ ಕೂರಲ್ಲ, ಏನಾದರೂ ಆ್ಯಕ್ಟಿವಿಟಿ ಮಾಡ್ತಾನೆ ಇರ್ತಾಳೆ. ಏನಿಲ್ಲ ಅಂದ್ರೆ ಅವಳ ಪಾಡಿಗೆ ಸಾಂಗ್ ಆಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ದಿಸ್ ಈಸ್ ವೇದ ಫಾರ್ ಮೀ. ಎಲ್ಲರೂ ಯಾರು ನನ್ನ ಒಂದು 5 ನಿಮಿಷ ಲೈಟ್ ಆನ್ ಮಾಡಿ. ಮಾಡ್ತೀವಿ.
ಎಲ್ಲಿ ಶೂಟಿಂಗ್ ನಡೀತಿರೋದು? ಸದ್ಯಕ್ಕೆ ಬೆಂಗಳೂರಲ್ಲೇ ಶೂಟಿಂಗ್ ನಡೀತಿದೆ. ಸ್ವಲ್ಪ ಸ್ವಲ್ಪ ಥ್ಯಾಂಕ್ ಯು ಸೋ ಮಚ್. ವೇದಕ್ಕ, ನೀವು ಎಷ್ಟು ಓಡಾಡ್ತೀರಾ? ಎಷ್ಟು ಓದಿದ್ದೀರಾ? ಓಕೆ. ಹಾಯ್ ಅಣ್ಣ ಆ್ಯಂಡ್ ಅಕ್ಕ, ಪ್ಲೀಸ್ ಫಾಲೋ ಮೈ ಅಕೌಂಟ್ ಆ್ಯಂಡ್ ರಿಪ್ಲೈ ಟು ಮೈ ಮೆಸೇಜ್. ನೀವು ಚೇಂಜ್ ಆಗಬೇಡಿ. ವೇದ ಅವ್ರು ಯಾವತ್ತೂ ಚೇಂಜ್ ಆಗಲ್ಲ. ತಗೋ ಮುಸುಡಿ ನೋಡಿ. ಲೇಟ್ ಅಂತ ಶೂಟಿಂಗ್ ಸ್ಪಾಟ್ ಅಲ್ಲಿ ಶೂಟಿಂಗ್ ಸದ್ಯಕ್ಕೆ ಬೆಂಗಳೂರಲ್ಲಿ ನಡೀತಿದೆ. ನನ್ನ ಮೆಸೇಜ್ಗೂ ರಿಪ್ಲೈ ಮಾಡಿ. ಹಾಯ್. ಓ ವೇದ ತುಂಬ ಲವ್ ಯು ಅಂತ ಮೆಸೇಜ್ ಬರ್ತೀನಿ. ಲವ್ ಯು ಟು. ನಿಮ್ಮ ಚಿತ್ರದುರ್ಗದಲ್ಲಿ ವೆರಿ ಸೂನ್ ಬರ್ತಾ ಇದ್ದೀವಿ. ವಿಕ್ರಮ್ನ ಚೇಂಜ್ ಮಾಡ್ತೀನಿ ನಾನು. ಸಂಡೇ ಬಂದರೆ ಬೇಜಾರು. ನೀನದೇ ಸೀರಿಯಲ್ ಸಂಡೇ ಆಗಿರಬೇಕು. ನನಗೆ ಒಂದಿನ ರಜೆ ಬೇಡವಾ? ಸಂಡೇ ಇರ್ಬೇಕಂದ್ರೆ ಅರ್ಥ ಆಗುತ್ತೆ ನಿಮ್ಗೆ, ಅಷ್ಟು ಇಷ್ಟ ಇದೆ ನಮ್ಮ ಸೀರಿಯಲ್ ಅಂತ. ಬಟ್ ನಮಗೆ ಒಂದಿನ ರಜೆ ಬೇಕಲ್ವಾ? ಒಂದಿನ ರಜೆ ಯಾಕೆ ಅಂದರೆ ನಿಮಗೆ ಅದರ್ ಎಂಟರ್ಟೈನ್ಮೆಂಟ್ಸ್ ಬೇಕಲ್ವಾ? ಸೊ ದರ್ ಆರ್ ಸೋ ಮೆನಿ ಗೇಮ್ ಶೋಸ್ ಇದೆ ಸ್ಟಾರ್ ಸೋನದಲ್ಲಿ, ಆ್ಯಂಡ್ ಹೊಸ ಶೋಸ್ ಬೇರೆ ಬರ್ತಿದೆ. ಹೂ ಅಂತ್ಯ. ಸೊ ಇಂಥ ಒಳ್ಳೊಳ್ಳೆ ಶೋ ಇರಬೇಕಾದ್ರೆ ಡೆಫಿನೆಟ್ಲಿ ನೀವು ಅದನ್ನು ಎಂಜಾಯ್ ಮಾಡಲೇಬೇಕು. ಸೊ ಅದಕ್ಕೋಸ್ಕರ ನಿಮಗೆ ಒಂದು ಶಾರ್ಟ್ ಬ್ರೇಕ್. ಸೊ ಹಾಯ್, ಐ ಆಮ್ ಬಿಗ್ ಫ್ಯಾನ್ ಆಫ್ ಯು. ಥ್ಯಾಂಕ್ ಯು. ಚಿತ್ರದುರ್ಗ ವೆರಿ ಸೂನ್ ಬರ್ತಾ ಇದ್ದೀವಿ. ವಿಲ್ ಸಿ ಯು ದೇರ್. ಲವ್ ಯು ಸೋ ಮಚ್. ಲವ್ ಯು ಮೋರ್. ಸೊ ಇವಾಗ 21 ಡೇಸಲ್ಲಿ ನಾನೊಂದು ಕ್ವಶನ್ ಕೇಳ್ತೀನಿ. ಫಾರ್ ಎಕ್ಸಾಂಪಲ್ 21 ಡೇಸ್ ಏನಿದೆಯಲ್ಲ, ಸೊ ಆ 21 ಡೇಸಲ್ಲಿ ನೀನೇನಾದರೂ ಲೈಫಲ್ಲಿ ಚೇಂಜ್ ಮಾಡ್ಕೋಬೇಕು ಅಂದರೆ ಯಾವ ಥರ ಚೇಂಜ್ ಮಾಡ್ಕೋಬೇಕು? ಸಡನ್ನಾಗಿ ಕೇಳಿದ್ರೆ ಸಡನ್ನಾಗಿ ಆನ್ಸರ್ ಕೊಡಿ, ರೈಟ್? ಮೇ ಬಿ ನಾನು ಅಂದರೆ ಏನಾದರೂ ಲೈಕ್ ಏನು ರೋಟೀನ್ ಇದೆ ಇವಾಗ ಪ್ರಾಪರ್ ಟೈಮಿಂಗ್ಸ್ ಫಾಲೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ 21 ಡೇಸಲ್ಲಿ. ಅಂದರೆ ಬ್ರೇಕ್ಫಾಸ್ಟ್ ಪ್ರಾಪರ್ ಟೈಮ್, ಲಂಚ್ ಪ್ರಾಪರ್ ಟೈಮ್, ಡಿನ್ನರ್ ಪ್ರಾಪರ್ ಟೈಮ್, ಮತ್ತು ಸ್ಲೀಪಿಂಗ್ ಹಾರ್ಸ್ ಇದೆಲ್ಲನೂ ಒಂದು ಕರೆಕ್ಟ್ ವೇಲಿ ತರೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನೀವು 21 ಡೇಸಲ್ಲಿ ಏನೋ ಚೇಂಜ್ ಮಾಡಬೇಕು ಅಂದ್ಕೊಂಡ್ರೆ ಯಾವ ರೀತಿ ಚೇಂಜ್ ಮಾಡ್ತಿದ್ದೀರಾ? ಸೊ ನೀವು ಕಮೆಂಟ್ ಹಾಕೋಬೋದು, ನೀವು ತಿಳಿಸ್ಬೋದು. ಸೊ 21 ಡೇಸ್ ಏನಿದೆ ಅದು ನಾರ್ಮಲಾಗಿ ಎಲ್ಲರೂ ಹೇಳ್ತಾರೆ, ಏನಾದರೂ ಒಂದು ಹ್ಯಾಬಿಟ್ನ 21 ಡೇಸ್ ಫಾಲೋ ಮಾಡಿದ್ರೆ ಸೊ ನಮ್ಮ ಲೈಫ್ ಸ್ಟೈಲ್ ಅದ್ರ ಥರನೇ ಇರುತ್ತೆ. ಸೊ 21 ಡೇಸ್ ಏನಿದೆ ನೀವು ಟ್ರೈ ಮಾಡಿ, ಯಾವ ಥರ ಚೇಂಜಸ್ ಆಗುತ್ತೆ ಅಂತ ನಮಗೆ ಆಮೇಲೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇವಾಗ ವಿಕ್ರಮ್ಗೆ 21 ಡೇಸ್ ಟಾಸ್ಕ್ ಬೇತಾಳವ್ರು ಕೊಟ್ಟಿದ್ದಾರೆ. ಸೊ ಲೆಟ್ ಸಿ ವಿಕ್ರಮ್ ಫಾಲೋ ಮಾಡ್ತಾನೆ ಇಲ್ವಾ ಅಂತ. ಓಡಿಸಿ ಯೂಟ್ಯೂಬ್ ಬಗ್ಗೆ ಕೇಳ್ತಿದ್ದಾರೆ. ದಟ್ ಈಸ್ ಸಪ್ರೇಟ್ ಆಮೇಲೆ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ಟೆಲ್ ಮೈ ನೇಮ್. ಓಕೆ, ಹಾಯ್ ಸುಹಾನಾ, ಹೌ ಆರ್ ಯು? ಸುಹಾನಾ. ಓಕೆ, ಸಾರಿ, ಆನ್ಸರ್ ಲೈಕ್ ಕಡಿಮೆ. ಓಕೆ, ಹಾಯ್. ಸೊ ಕಮಿಂಗ್ ಎಪಿಸೋಡ್ಸ್ ಏನಿದೆ ನಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಯಾಕಂದರೆ ವಿಕ್ರಮ್ ಒಂದು ಹೊಸ ಗೆಟಪಲ್ಲಿ ಬರ್ತಾ ಇದ್ದಾನೆ, ಆ್ಯಂಡ್ ಹೊಸ ಟಾಸ್ಕ್ ಜೊತೆ ಬರ್ತಾ ಇದ್ದಾನೆ. ಸೊ ಆ ಟಾಸ್ಕ್ನ ಅವ್ನು ಯಾವ ರೀತಿ ಫೇಸ್ ಮಾಡ್ತಾನೆ, ಸೊ ಯಾವ ಪ್ರಾಬ್ಲಮ್ ಎಲ್ಲ ಫೇಸ್ ಮಾಡ್ತಾನೆ,
ಸೊ ಇದನ್ನೆಲ್ಲ ನೀವು ನೋಡಬೇಕು ಅಂದರೆ ಯು ಮಸ್ಟ್ ವಾಚ್ ನೀನಾ ದಿನ. ಆ್ಯಂಡ್ 9:30 ಸ್ಟಾರ್ಸು ಒಣದಲ್ಲಿ. ಒಂದು ಸೆಕೆಂಡ್. ಕತ್ಲೆ ಹಲೋ, ನಾವಾ ಓಕೆ. ಎಸ್ ಐ ನೋ, ಲೈಟ್ ಸ್ವಲ್ಪ ಜಾಸ್ತಿನೇ ಇದೆ. ಸೊ ನೀವು ಯಾರಾದರೂ 21 days ಟಾಸ್ಕ್ ಏನಿದೆ ಅದನ್ನು ನಿಮ್ಮ ಲೈಫಲ್ಲಿ ಟ್ರೈ ಮಾಡಿದ್ದೀರಾ? ನಾನಂತೂ ಇದುವರೆಗೂ ಟ್ರೈ ಮಾಡಿಲ್ಲ. ನಾನು ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದರೆ ಒಂದು 1 week ಮಾಡಿದ್ದೀನಿ ಅನಿಸುತ್ತೆ. ಬಟ್ ಅದಾದಮೇಲೆ ಕಂಟಿನ್ಯೂ ಮಾಡಿಲ್ಲ. ಬಿಕಾಸ್ ನಮ್ಮ ವರ್ಕ್ ಹ್ಯಾಬಿಟ್ಸ್ ಆಗಿರಲಿ ಆ್ಯಂಡ್ ಶೂಟಿಂಗ್ ಆಗಿರಲಿ ಎಲ್ಲ ಬೇರೆ ಬೇರೆ ಥರ ಇರುತ್ತೆ. ಸೊ ಸ್ವಲ್ಪ ನೈಟ್ ಶೂಟ್ ಕೆಲವೊಂದು ಸರಿ ಆ್ಯಂಡ್ ಕೆಲವೊಂದು ಸರಿ ಫುಲ್ ಡೇ ಶೂಟ್. ಸೊ ಈ ಥರ ಇರೋದ್ರಿಂದ ಸ್ವಲ್ಪ ಫಾಲೋ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಯಾವತ್ತೂ 21 days ಏನಿದೆ ಟಾಸ್ಕ್ ಮಾಡಿಲ್ಲ. ನೀನು ಯಾವ ಮಾಡಿದ್ದೆ? ಅವಳು ಮಾಡಿಲ್ಲ. ಬಟ್ ನೀವು ಯಾರಾದರೂ ಮಾಡಿದ್ದೀರಾ? 1 week ಟಾಸ್ಕ್ ಮಾಡಿದ್ದೀನಿ. ಸೊ ನೀವು ಯಾರಾದರೂ ಮಾಡಿದ್ದೀರಾ? ಓಕೆ, ಐ ಥಿಂಕ್ ಅವ್ರು ಯಾರು ಕ್ವಶನ್ಗೆ ಉತ್ತರ ಕೊಡ್ತಿಲ್ಲ. ಎಲ್ಲರೂ ನೈಸ್ ಪೇರ್ ಅಂತಾನೆ ಆಗ್ತಿರ್ತಾರೆ. ಒಂದೇ ಒಂದು ಕ್ವಶನ್ಗೆ ಉತ್ತರ ಕೊಟ್ಟರೆ ಯಾರಾದ್ರು ಪಾಪ ಅವ್ರು ಟೈಪ್ ಮಾಡ್ತಿದ್ದಾರೆ. ಎಲ್ಲಿ ತೋರಿಸಿ ಮೇಲೆ ನೋಡಿ. ಗುಲಾಬಿಗೆ ಮುಳ್ಳು ಜಾಸ್ತಿ, ವಿಕ್ರಮ್ಗೆ ವೇದ ಮೇಲೆ ಪ್ರೀತಿ ಜಾಸ್ತಿ. ವಾಟ್ ಅ ನೈಸ್. 21 ಕ್ವಶನ್ಗೆ ಯಾರಾದ್ರೂ ಉತ್ತರ ಕೊಡ್ತಾ ಇದ್ದಾರಾ? ಫ್ಯಾನ್ಸ್ಗೆ ಏನಾದ್ರು ಹೇಳಿ. ಫ್ಯಾನ್ಸ್ಗೆ ಎಸ್ ಟು ರಿಡ್ಯೂಸ್ weight. ರಿಪ್ಲೈ ಮಾಡಿದ್ದಾರೆ. ಎಸ್ ಟು ರಿಡ್ಯೂಸ್ weight. 21 days ಅವರು ಡಯಟ್ ಫಾಲೋ ಮಾಡಿದ್ದಾರೆ, ಪ್ರಾಪರ್ ವರ್ಕೌಟ್ ಮಾಡಿದ್ದಾರೆ, ವೆಯ್ಟ್ ರಿಡ್ಯೂಸ್ ಮಾಡಿದ್ದಾರೆ. ಸೊ ದಟ್ ಇಸ್ ಅ ವೆರಿ ಗುಡ್ ಟಾಸ್ಕ್. ಸೊ ಇದೇ ಥರ ಯಾವುದೋ ಒಂದು ಟಾಸ್ಕ್ ನಿಮ್ಮ ಡೈಲಿ ರೂಟೀನ್ ಆ್ಯಡ್ ಮಾಡ್ಕೊಳ್ತೀವಿ. ಸೊ ಇವಾಗ ನಾವು ಒಂದು ಟಾಸ್ಕಲ್ಲಿ ಇದ್ದೀವಿ, ವರ್ಕೌಟ್ ಮಾಡ್ತಾ ಇದ್ದೀವಿ ಡೈಲಿ. ಸೊ ಪ್ರಾಪರ್ ಡಯಟಲ್ಲಿದ್ದಾರೆ ಮೇಡಮ್. ನಾನು ಸಣ್ಣಾಗಿದ್ದೀನಿ. ಮೇಡಮ್ ಅವರು ಫುಲ್ ಸಣ್ಣಾಗಿದ್ದಾರೆ. ಸೊ ಅವರು ಫುಲ್ ಡಯಟ್ ಫಾಲೋ ಮಾಡ್ತಾ ಇದ್ದಾರೆ. 21 days ಟಾಸ್ಕ್ನ ಅವರು ಕೂಡ ತೊಗೊಂಡಿದ್ದಾರೆ. ಸೊ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಇವರು ತೊಗೊಂಡಿದ್ದಾರೆ, ನಾನು ಒಬ್ಬಳೇ ಅಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನೀನಾದರೆ ನೋಡ್ತಾ ಇರಿ ಆ್ಯಂಡ್ ನಾವು ಎಂಟರ್ಟೈನ್ ಮಾಡ್ತಾನೆ ಇರ್ತೀವಿ. ವಿಲ್ ಲವ್ ಯು ಸೋ ಮಚ್. ವಿಲ್ ಸಿ ಯು ಸೂನ್. ಆ್ಯಂಡ್ ವಿಕ್ರಮ್ ಒಂದು ಹೊಸ ಗೆಟಪ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದಾನೆ. ಪ್ಲೀಸ್ ವಾಚ್ and support us. Love you so much. Bye. Love you so much. Bye, everyone. Love you.